ಹಾಯ್ ಫ್ರೆಂಡ್ಸ್, ಅಂಪುವ ಜಾಬ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಮುಂಬರಲಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೇಮಕಾತಿ ಮಾಹಿತಿ ಪಡೆಯಲು ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಸಬ್ಸ್ಕ್ರಿಪ್ಷನ್ ನಿಮಗೆ ನೋಟಿಫಿಕೇಷನ್ ಮೂಲಕ ಯಾವಾಗೆಲ್ಲ ಕಾಲ್ ಆಗ್ತಿರುತ್ತೆ ಅದರದ್ದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಿರುತ್ತೆ. ಫ್ರೆಂಡ್ಸ್, KPSC ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ 2017ನೇ ಸಾಲಿನ 401 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಅರ್ಹ ಅಭ್ಯರ್ಥಿಗಳು 12/5/2017ರಿಂದ 12/6/2017 ರಾತ್ರಿ 11:45 ಅರ್ಜಿಗಳನ್ನ ಸಲ್ಲಿಸಬಹುದು. ಇತರೆ ಮಾಹಿತಿಗಳು ಅಂದರೆ ವಯೋಮಿತಿ, ವಿದ್ಯಾರ್ಹತೆ, ಸೆಲೆಕ್ಷನ್ ಪ್ರೊಸೀಜರ್ ಅಂದರೆ ಆಯ್ಕೆಯ ವಿಧಾನ ಹಾಗೂ ಅರ್ಜಿ ಶುಲ್ಕ, ಹೀಗೆ ಇತರ ಮಾಹಿತಿಗಳನ್ನ ಇಲ್ಲಿ ಕೊಡಲಾಗಿದೆ. ಒಟ್ಟು ಹುದ್ದೆಗಳು 401. ಹುದ್ದೆಯ ಹೆಸರು ಬಂದು ಗೆಜೆಟೆಡ್ ಪ್ರೊಬೇಷನರಿ ಅಧಿಕಾರಿ ಅಂತ. ಇದರಲ್ಲಿ 2 ಗ್ರೂಪ್ಗಳಿರುತ್ತೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ. ಮೊದಲ ಗ್ರೂಪ್ ಎನಲ್ಲಿ 150 ಹುದ್ದೆಗಳಿದೆ. ಅದರಲ್ಲಿ KS ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗಳು 30, DYSP ಅಂದರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಗಳು 20, ಎಕ್ಸಿಕ್ಯೂಟಿವ್ ಆಫೀಸರ್, ಅಸಿಸ್ಟೆಂಟ್ ಸೆಕ್ರೆಟರಿ ಹುದ್ದೆಗಳು 8, ಅಸಿಸ್ಟೆಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ 14 ಹುದ್ದೆಗಳು, ಡಿಸ್ಟ್ರಿಕ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಹುದ್ದೆಗಳು 9, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ 65 ಹುದ್ದೆಗಳು, ಅಸಿಸ್ಟೆಂಟ್ ಲೇಬರ್ ಕಮಿಷನರ್ 4 ಹುದ್ದೆಗಳು. ಗ್ರೂಪ್ ಬಿ ಹುದ್ದೆಗಳು 251. ಅದರಲ್ಲಿ ತಹಸೀಲ್ದಾರ್ ಹುದ್ದೆಗಳು 66, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ 100 ಹುದ್ದೆಗಳು, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ 1 ಹುದ್ದೆ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಎಕ್ಸೈಸ್ 5 ಹುದ್ದೆಗಳು, ಅಸಿಸ್ಟೆಂಟ್ ಟ್ರೆಜರಿ ಆಫೀಸರ್ 4 ಹುದ್ದೆಗಳು, ಚೀಫ್ ಆಫೀಸರ್ ಗ್ರೇಡ್ 1 19 ಹುದ್ದೆಗಳು, ಅಸಿಸ್ಟೆಂಟ್ ಡೈರೆಕ್ಟರ್ 2 ಹುದ್ದೆಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ 2 ಹುದ್ದೆಗಳು, ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ ಸೊಸೈಟೀಸ್ 36 ಹುದ್ದೆಗಳು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟ್ 2 ಹುದ್ದೆಗಳು, ಲೇಬರ್ ಆಫೀಸರ್ 5 ಹುದ್ದೆಗಳು, ಎಂಪ್ಲಾಯ್ಮೆಂಟ್ ಆಫೀಸರ್ 9 ಹುದ್ದೆಗಳು. ವಯೋಮಿತಿ ವಿವರ ಹೀಗಿರುತ್ತೆ. ಎಲ್ಲ ಅಭ್ಯರ್ಥಿಗಳಿಗೂ ಕನಿಷ್ಠ ವಯಸ್ಸು 21, ಗರಿಷ್ಠ 35 ಜನರಲ್ ಅವ್ರಿಗೆ, ಗರಿಷ್ಠ 38 2A 2B ಹಾಗೂ 3Aನವ್ರಿಗೆ, ಗರಿಷ್ಠ 40 SC ST ಹಾಗೂ ಕ್ಯಾಟಗರಿ 1 ಅವ್ರಿಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ www.kpsc.kar.nic.in ಸಂಪರ್ಕಿಸಿ. ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದಂತೆ ಅಭ್ಯರ್ಥಿಯು ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕಾಗತ್ತೆ. ಆಯ್ಕೆಯ ವಿಧಾನವು 3 ಹಂತಗಳಲ್ಲಿ ನಡೆಯಿತು. ವ್ಯಕ್ತಿತ್ವ ಪರೀಕ್ಷೆ, ಪ್ರಿಲಿಮಿನರಿ ಟೆಸ್ಟ್ ಹಾಗೂ ಮೇನ್ ಎಕ್ಸಾಮ್ಗಳ ಮೂಲಕ ನಡೆಯಲಿದೆ. ಅರ್ಜಿ ಶುಲ್ಕವು ಸಾಮಾನ್ಯ ಅಭ್ಯರ್ಥಿಗಳಿಗೆ ಹಾಗೂ OBC ಅವರಿಗೆ 300 ರೂಪಾಯಿ ಇದ್ದು, 150 ರೂಪಾಯಿ 2A 2B 3A ಹಾಗೂ 3B ಅವರಿಗೆ ಇರುತ್ತೆ. ಹಾಗೂ SC ST ಕ್ಯಾಟಗರಿ 1 ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಹಾಗೆ ಎಕ್ಸ್ ಸರ್ವಿಸ್ ಮೆನ್ಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ: ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ www.kpsc.kar.nic.in ಮೂಲಕ 12/5/2017ರಿಂದ 12/6/2017 ರಾತ್ರಿ 11:45 ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೆಲವು ಮಹತ್ವದ ಸೂಚನೆಗಳು: ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಯು ವ್ಯಾಲಿಡ್ ಆಗಿರೋ ಇಮೇಲ್ ID ರೆಡಿ ಇಟ್ಕೋಬೇಕಾಗುತ್ತೆ. ಹಾಗೂ ಸ್ಕ್ಯಾನ್ ಮಾಡಿರೋ ಫೋಟೋಗ್ರಾಫ್ ಹಾಗೂ ಇತರೆ ದಾಖಲಾತಿಗಳನ್ನ ರೆಡಿ ಇಟ್ಕೊಳ್ಳಿ. ನಂತರ www.kpsc.kar.nic ಲಾಗಿನ್ ಆಗಿ ನಂತರ ಅಲ್ಲಿರುವ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಗೆಜೆಟೆಡ್ ಪ್ರೊಬೇಷನರಿಸ್ಟ್ ಪ್ರಿಲಿಮ್ಸ್ 2017 ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನ ಫಿಲ್ ಮಾಡಿ, ನಿಮ್ಮ ಫೋಟೋ ಹಾಗೂ ಇತರ ದಾಖಲಾತಿಗಳನ್ನು ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಇದೆಲ್ಲ ಸಬ್ಮಿಷನ್ ಮುಗಿದ ನಂತರ ನಿಮ್ಮ ಅಪ್ಲಿಕೇಶನ್ನ ಪ್ರಿಂಟೌಟನ್ನು ತೆಗೆದಿಟ್ಕೊಂಡಿರಿ. ಕೆಲವು ಮಹತ್ವದ ದಿನಾಂಕಗಳು ಹೀಗಿವೆ. ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುವ ದಿನಾಂಕ 12/5/2017. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12/6/2017 ರಾತ್ರಿ 11:45 ಇರುತ್ತೆ. ಪೇಮೆಂಟ್ ಮಾಡುವ ಕೊನೆಯ ದಿನ 13/6/2017. ಪರೀಕ್ಷೆ ನಡೆಯೋ ದಿನ 20/8/2017 ಆಗಸ್ಟ್ ತಿಂಗಳಲ್ಲಿ.
ಫ್ರೆಂಡ್ಸ್, ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಮರೆಯದೇ ಲೈಕ್ ಬಟನ್ನ ಒತ್ತಿ. ನೀವು ಕೊಡೋ ಒಂದು ಲೈಕ್ ನಮಗೆ ಇದೇ ಥರದ ಇನ್ನೂ 100 ಮಾಹಿತಿಗಳನ್ನ ನೀಡುವ ಸ್ಫೂರ್ತಿಯನ್ನು ಕೊಡುತ್ತೆ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ. ಹಾಗೂ ಇನ್ನೂ ಹೆಚ್ಚಿನ ಉದ್ಯೋಗ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಸಬ್ಸ್ಕ್ರಿಪ್ಷನ್ ನಿಮಗೆ ಮುಂದಿನ ಎಲ್ಲ ನೇಮಕಾತಿಗಳ ಮಾಹಿತಿಗಳನ್ನ ನೋಟಿಫಿಕೇಷನ್ ಮೂಲಕ ಕೊಡ್ತಿರುತ್ತೆ. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ, ಮತ್ತೆ ಬರ್ತೀವಿ.